ಮುಟ್ಬೇಡ ಅಂತ ಹೇಳಿದ್ನಲ್ಲ, ಹೋಗು ಫಸ್ಟ್ ಇಲ್ಲಿಂದ. ಏನ್ ಲೈಟ್ ಅದು? ಅದೇ ಮ್ಯಾಜಿಕ್ ಏನ್ ಬೆಳಕದು ಇದೆ ಸ್ವಾಮಿ. ಬ್ರಹ್ಮ ಮುಹೂರ್ತದಲ್ಲಿ ನೀನು ಕೋರ್ಕೊಂತ ಇದ್ದೀನಿ, ಅವ್ರಿಗೆ ದೊಡ್ಡ ಬಂಗ್ಲಾನೇ ಕೊಡ್ರೆ ಆ ಬಂಗ್ಲೆದು ಡಾಕ್ಯುಮೆಂಟ್ಸ್ ನನ್ನ ಹೆಸರಲ್ಲಿ ಇರೋ ಥರ ಮಾಡ್ರಿ. ಆ ಬಂಗ್ಲೆದು ಡಾಕ್ಯುಮೆಂಟ್ಸ್ ನನ್ನ ಹೆಸರಲ್ಲಿ ಇರೋ ಥರ ಮಾಡ್ರಿ. ನನ್ಗೆ ಒಳ್ಳೆ ಪ್ರಮೋಷನ್ ಕೊಡು ಸ್ವಾಮಿ. ಸ್ವಾಮಿ ನನಗೆ ಜೀವನದಲ್ಲಿ ಮೋಷನ್ ಆಗಿರೋದು 1 ವಾರ ಕೊಡು ಸ್ವಾಮಿ. ಮದುವೆ ಮಾಡ್ಕೊಳ್ಳೋದ ಒಳ್ಳೆ ಫಾರಿನ್ ಹುಡುಗಿನ ಒಂದು 4 ಜನ ಕೊಡು ಸ್ವಾಮಿ, 4 ಜನ ಕೊಡು ಸ್ವಾಮಿ. ಅದೊಂದು ಸಾಕು. ಏನ್ರಿ ಇದು? ಅದು ಸೀತಾಫಲಕ ಇದ್ದಂಗೆ ಐತೆ. ಏನ್ರಿ ಕಾವ್ಯ ಅವ್ರೆ? ಸೀತಾಫಲಕಾಯಿ ಬಳಕಾಯಿ ಎಲ್ಲ ಇದು. ಮತ್ತೆ ಏನು ಅದೆಲ್ಲ ಯಾಕೆ ನಿಂಗೆ? ಅದ ಮುಂದೆ ನೀವು ನಿಂತ್ಕೊಂಡು ಸಾರಿ ಅದ ಮೇಲೆ ಕೂತ್ಕೊಂಡು ಸೀಕ್ರೆಟ್ಸ್ ಇರುತ್ತೆ. ನಮಸ್ಕಾರ ಕೈ ಮೇಲೆ ಮುಗಿತಾ ಇದ್ದೀರಾ? ಇಲ್ಲಿ ಏನೋ ಮುನ್ನೋಣ. ಇಲ್ಲಿ ಏನೋ ನೋಡೋಣ. ಮುಟ್ಬೇಡ ಅಂತ ಹೇಳಿದ್ನಲ್ಲ, ಹೋಗು ಫಸ್ಟ್ ಇಲ್ಲಿಂದ. ಯಾಕೆ? ಏನು ಏನು ಇಲ್ಲಿ ಇರ್ಬಾರ್ದ ನಾವು? ಇರ್ಬಾರ್ದು, ಹೋಗಿ. ಯಾವತ್ತು ಇಲ್ದಿರೋರು ಇವತ್ತು ಕುತ್ಕೊಂಡ್ಬಿಟ್ಟು ಯಾವ್ದ್ರ ಮುಂದೆನೋ ತಪಸ್ ಮಾಡ್ತಾ ಇದ್ದಂಗಿದ್ದೀರಾ? ಏನೋ ಗೊತ್ತಾಗ್ಬೇಕು ನಂಗೆ ಇವಾಗ. ಏನದು ಹೇಳ್ರಿ, ಏನಿದು? ಅದೆಲ್ಲ ಸೀಕ್ರೆಟ್ಸ್ ಎಲ್ಲ ಯಾಕೆ ನಿಮಗೆ? ಇವಾಗ ಹೋಗಿ ಅಂತ ಹೇಳಿದ್ನಲ್ಲ, ಏನೋ ಇರುತ್ತೆ 1000. ಇಲ್ಲಿ ನಮ್ದು ಎಷ್ಟೋ ಇರ್ತೈತೆ. ಹೇಳಿ ಇಲ್ಲ ಮುಟ್ಟಂಗಿಲ್ಲ ಅದು. ಓಕೆ ಹೇಳಿ, ಏನು ಅದು ಪರವಾಗಿಲ್ಲ. ಆಯ್ತು. ಆಮೇಲೆ ಇದು ಕಾಯಿ ಹಣ್ಣು ಬಾಲು ಅಲ್ಲ, ಮತ್ತೆ 75 ವರ್ಷಕ್ಕೊಂದ್ಸತಿ ಸಿಗೋ ಮ್ಯಾಜಿಕಲ್ ಬಾಲು, ಸಿಗೋ ಮ್ಯಾಜಿಕಲ್ ಬಾಲು ಇದು. ಯಾಮೆ ಇದೆ ಹೋಗ್ಬಿಟ್ಟು ಗುಳ್ಳುಗಳು ಕೇಳ್ರಿ ಮಾತುಗಳು. ಆಯ್ತು ಹೋಗಿ, ನಾವು ಮಾಡ್ಕೊಂತೀವಿ. 75 ವರ್ಷಕ್ಕ ಸಿಗೋಂತ ಮ್ಯಾಜಿಕಲ್ ಬಾಲು. ಮ್ಯಾಜಿಕಲ್ ಬಾಲು? ಹಾಂ, ಏನು ಮಾಡ್ತಾರೆ ಇದರಲ್ಲೇ? ಇದನ್ನ ಮುಟ್ಕೊಂಡು ನಾವೇನಾದ್ರೂ ಕೋರಿಕೆಗಳನ್ನ ಕೋರ್ಕೊಂಡ್ರೆ ನೀವೇನ್ ಅನ್ಕೊಂತೀರ ಅದೆಲ್ಲ ಈಡೇರುತ್ತೆ. ನಿಜ? ನಂಬಿಟ್ಟೆ. ಯಾ ಕೆಲಸ ನೋಡ್ರಿ, ಯಾವ್ದು ಕಥೆಗಳು ಹೇಳ್ತಾ ಇದ್ರ? ಆಯ್ತು ಬಿಡಿ, ಕೇಳ್ಕೊಂತೀವಿ. ನೀವ್ ಎದ್ದೋಗಿ ಆಚೆ. ಏನ್ ಲೈಟ್ ಅದು? ಅದೇ ಮ್ಯಾಜಿಕ್. ಏನ್ ಬೆಳಕದು? ಏನ್ ಲೈಟ್ ಅದು? ಅದೇ ಮ್ಯಾಜಿಕ್. ಏನ್ ಬೆಳಕದು? ಮ್ಯಾಜಿಕಲ್ ಬಾಲ್ ಅಂತ ಹೇಳಿದ್ನಲ್ವಾ, ಮುಟ್ಟಿದ್ರೆ ಬೆಳಗ್ ಬರುತ್ತೆ. ಹೌದಾ? ನಾನು ಮುಟ್ಟಿದ್ರೆ ಬರುತ್ತಾ? ನೀನ್ ಮುಟ್ಟಿದ್ರೆ ಬರಲ್ಲ, ಆಫ್ ಹೋಗುತ್ತೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾನೇನ್ ಹಂಗಾದ್ರೆ ಏನೇನು ಅಷ್ಟು ಆ ಕಡೆ ಮಾತಾಡಿದ್ರೆ ಆಫ್ ಹೋಗುತ್ತೆ. ಇರಿಟೇಷನ್ ಕಣ್ರಿ. ನಿಜ? ನನಗೆ ತೊಂದ್ರೆ ಆಗುತ್ತೆ ಅಷ್ಟೇ. ಅದು ನೀವು ಏನ್ ಮಾಡ್ತೀರಿ ಇದ್ರಲ್ಲಿ? ನೀವು ಕೋರಿಕೆಗಳನ್ನ ಕೋರ್ಕೊಂತೀನಿ. ಕೊಡಿ ಒಂದ್ಸಲ ಮಾಡೋಣ. ಇದೇನೋ ನನಗೆ ಇದು ಬರೀ 30 ಮಿನಿಟ್ಸ್ ಅಷ್ಟೇ ಟೈಮ್ ಇರೋದು. ಅಷ್ಟೊಳಗಡೆ ಕೋರ್ಕೊಂಡು ನಾನು ಬೇಡಿಕೆಗಳನ್ನ ಈಡೇರಿಸ್ಕೋಬೇಕು ಅಷ್ಟೇ. ಬ್ರಹ್ಮ ಮುಹೂರ್ತದಲ್ಲಿ ಮಾತ್ರ ಅದರದ್ದು ಶಕ್ತಿ ವರ್ಕ್ ಆಗೋದು. ಅದಾದ್ಮೇಲೆ ಆಫ್ ಹೋಗುತ್ತೆ. ಹೌದಾ? ಒಬ್ರು ಕೋರ್ಕೋಬಹುದು, ಇಬ್ರು ಕೋರ್ಕೋಬಹುದಾ? ಇಬ್ರು ಕೋರ್ಕೋಬಹುದು, ಆದ್ರೆ ಒಬ್ರು ದೊಡ್ಡ ಕೋರಿಕೆಗಳನ್ನ ಕೋರ್ಕೊಂಡ್ರೆ ಇನ್ನೊಬ್ರು ಚಿಕ್ಕದನ್ನ ಕೋರ್ಕೋಬೇಕು. ಸರಿ ಆಯ್ತು, ಟೈಮ್ ಆಗ್ಬಿಡ್ತೈತೆ. ಯಾವ್ದೊಂದು ಕೊಡ್ರಿ ಹೋಗ್ಲಿ. ನಿಮ್ಗೊಂದು ಚಾನ್ಸ್, ನನ್ಗೊಂದು ಚಾನ್ಸ್, ಆಯ್ತಾ? ಎಕ್ಸಾಂಪಲ್ ಹೇಳ್ತೀನಿ, ನನಗೊಂದು ಮನೆ ದೊಡ್ಡದ್ ಮನೆ ಬಂಗ್ಲಾ ಬೇಕು ಅಂತ ಕೇಳಿದ್ರೆ ನೀವೊಂದು ಗುಡಿಸ್ಲು ಅಂತ ಕೇಳ್ಕೋಬೇಕು. ಎಕ್ಸಾಂಪಲ್ ಹೇಳ್ತೀನಿ, ನನಗೊಂದು ಮನೆ ದೊಡ್ಡದ್ ಮನೆ ಬಂಗ್ಲಾ ಬೇಕು ಅಂತ ಕೇಳಿದ್ರೆ ನೀವೊಂದು ಗುಡಿಸ್ಲು ಅಂತ ಕೇಳ್ಕೋಬೇಕು. ಗುಡಿಸ್ಲು ಆತರ ಬಿಡಿ, ನಂದು ನಾನು ಕೋರ್ಕೊಂತೀನಿ. ಎದ್ದೋಗಿ ನೀವು. ಇವಾಗ ನೀವು ದೊಡ್ಡ ಬಿಲ್ಡಿಂಗ್ ಕೋರ್ಕೊಂಡ್ರೆ ನಾನು ಗುಡಿಸ್ಲು ಕೋರ್ಕೊಬೇಕು. ನಾನು ಕಾರ್ ಕೋರ್ಕೊಂಡ್ರೆ ನೀವು TVS XL ಕೋರ್ಕೋಬೇಕು. ತುಂಬಾ ಮೋಸ ರೀ, ತುಂಬಾ ಮೋಸ. ಆಯ್ತಾ? ನೀವು ಬೇಡವಾ? ಎದ್ದೋಗಿ. ಸರಿ ಬಿಡ್ರಿ, ಪಾಲಕ್ ಬಂದಿದ್ದು ಪಂಚಾಮೃತ ಕುಡಿಯೋಣ. ಹೇಳ್ರಿ. ಸರಿ ಆಯ್ತು, ಕೊಡ್ಕೊಳ್ರಿ. ನಂಗೊಂದು ದೊಡ್ಡದು ಬಂಗ್ಲಾ ಬೇಕು. ಇವಾಗ ನಾನು ಗುಡಿಸ್ಲು ಕೋರ್ಕೊಬೇಕಾ? ಕೊಡ್ರಿ. ಅಯ್ಯೋ ಏನ್ರಿ? ಸ್ವಾಮಿ, ಬ್ರಹ್ಮ ಮುಹೂರ್ತದಲ್ಲಿ ನೀನು ಕೋರ್ಕೊಂತ ಇದ್ದೀನಿ, ಅವ್ರಿಗೆ ದೊಡ್ಡ ಬಂಗ್ಲಾನೇ ಕೊಡ್ರೆ ಆ ಬಂಗ್ಲೆದು ಡಾಕ್ಯುಮೆಂಟ್ಸ್ ನನ್ನ ಹೆಸರಲ್ಲಿ ಇರೋ ಥರ ಮಾಡ್ರಿ. ಇದರೆಲ್ಲ ಮಾಡಿದ್ರೆ ನಾನು ಕೊಡಲ್ಲ, ಕೊಡಿ ಬಿಡಿ. ಇಲ್ಲ ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಅವ್ರಿಗೆ ದೊಡ್ಡ ಬಿಲ್ಡಿಂಗ್ ಕೊಡ್ರೆ ನನಗೆ ಅವರು ಬಿಲ್ಡಿಂಗ್ ಪಕ್ಕದಲ್ಲೇ ಒಂದು ಶೀಟ್ ಮನೆ ಕೊಡ್ರಿ ಸ್ವಾಮಿ. ಇವಾಗ ನಿಮ್ದ? ನನಗೊಂದು 10 ಕಾರ್ಗಳು ಬೇಕು ಸ್ವಾಮಿ. ನನಗೆ 10 ಕಾರ್ಗಳು ಬೇಡ, ನಾನು 10 ಕೊಡ್ಕೊಂಬಿಡ್ಲಾ ಸ್ವಾಮಿ? ನನಗೂ ಒಂದು ಯಾವುದಾದ್ರೂ ಹೀರೋ ಹೋಂಡಾ ಗಾಡಿ ಒಂದು ಕೊಡ್ರಿ ಸ್ವಾಮಿ. ನಂಗೆ ಒಂದು 200 ಎಕರೆ ಜಮೀನು ಬೇಕು. 50 ರೂಪಾಯಿ 100 ರೂಪಾಯಿ ನಾನೇ ಅಲಿತಾ ಇದ್ದೀನಿ.
ಸ್ವಾಮಿ ಅಟ್ಲೀಸ್ಟ್ ನಂಗೆ ಒಂದು 20 ಗುಂಟೆ ಆದರೂ ಕೊಡಿ ಸ್ವಾಮಿ. ಅಟ್ಲೀಸ್ಟ್ ನಂಗೆ ಒಂದು 20 ಗುಂಟೆ ಆದರೂ ಕೊಡಿ ಸ್ವಾಮಿ. ಪ್ಲೀಸ್ ದಯವಿಟ್ಟು ನಂಗೊಂದು ಒಳ್ಳೆ ಕೆಲಸ ಕೊಡ್ಬೇಕು ಸ್ವಾಮಿ. ನನಗೂ ಒಳ್ಳೆ ಕೆಲಸ ಕೊಡಿ ಸ್ವಾಮಿ. ನಾನು ಕೆಲಸ ಮಾಡೋ ಕಂಪ್ನಿಲಿ ನಿನ್ಗೊಂದು ಸೆಕ್ಯೂರಿಟಿ ಕೆಲಸ ಕೊಡಿಸ್ತೀನಿ ಬಿಡು. ಸೆಕ್ಯೂರಿಟಿ ಕೆಲಸ ಕೊಡಿಸ್ತೀನಿ ಬಿಡು. ಎಷ್ಟಕ್ಕಾದ್ರೂ ಇರಬೇಕು ರೀ, ಪ್ರತಿಯೊಂದಕ್ಕೂ ಇಷ್ಟು ಕೆಳಗಡೆ ತರೋದ್ರೆ ಯಾವ ಥರ? ನನ್ಗೆ ಒಳ್ಳೆ ಪ್ರಮೋಷನ್ ಕೊಡು ಸ್ವಾಮಿ. ಸ್ವಾಮಿ ನನಗೆ ಜೀವನದಲ್ಲೇ ಮೋಷನ್ ಆಗದಿರೋ ರೀತಿ ಒಂದು ಹೊರ ಕೊಡು ಸ್ವಾಮಿ. ಸ್ವಾಮಿ ನನಗೆ ಜೀವನದಲ್ಲೇ ಮೋಷನ್ ಆಗದಿರೋ ರೀತಿ ಒಂದು ಹೊರ ಕೊಡು ಸ್ವಾಮಿ. ನೀವು ಪ್ರಮೋಷನ್ ಅಂತ ತಗೊಳ್ಳಿ, ಪ್ರಮೋಷನ್ ಕೂಡ ಒಂದೊಂಟೆ ಮೋಷನ್ ಆಗ್ತೈತೆ, ಆ ಬಾದ್ ಯಾರಿಗೂ ಗೊತ್ತು. ನಾನು ವರ್ಷಕ್ಕೆ ಒಂದು 3 ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗೋ ಥರ ಮಾಡು ಸ್ವಾಮಿ. ಏನದು, ಏನ್ರಿ ಅದು ಸೌಂಡ್ ಬರ್ತೈತೆ? ಹೊರ ಕೊಟ್ಬಿಡ್ತೆ ನಿಮ್ಗ? ನನ್ನ ಮೇಲೆ ಭಕ್ತಿ ಜಾಸ್ತಿ ಆಗಿದೆ, ಅದಕ್ಕೆ ಸೌಂಡ್ ಮಾಡ್ತಿದ್ದೆ, ಹೊರ ಕೊಟ್ಟಿದ್ದೆ. ಅಂದ್ರೆ ಮಾತಾಡುತ್ತಾ? ಇನ್ನೊಂದ್ಸರಿ ಮಾತಾಡೋ ಕೇಳಿ. ಇವಾಗ ನಿಮ್ ಕೋಡ್ ಹೊರಗಳೆಲ್ಲ ಸಿಗ್ಬಿಡ್ತೈತಾ? ಹೌದು. 20 ಕೋಟಿ ದುಡ್ಡು ಬೇಕು, 20 ಕೋಟಿ ದುಡ್ಡು ಬೇಕು. ಬೇಗ ಟೈಮ್ ಕಡಿಮೆ ಇದೆ, ಬೇಗ ಬೇಗ ಕೊರ್ಕೊಂಡು ಎದ್ದೋಗು ನೀನು. ಸ್ವಾಮಿ ನನಗೆ ತುಂಬಾ ಆಸೆಗಳೈತೆ, ಚಿಕ್ಕದಾದ್ರು ದೊಡ್ಡದಾದ್ರು ನೀನೇ ಕೊಡ್ಬೇಕು ಸ್ವಾಮಿ. ನನಗೆ ಒಳ್ಳೆ ಒಂದು ಬೈಕ್ ಕೊಡು ಸ್ವಾಮಿ. ಬೈಕ್ ಯಾವ ಥರ ಇರ್ಬೇಕಂತ ಹೇಳಿದ್ರೆ ಪೆಟ್ರೋಲ್ ಆಗದಿದ್ರೂ ಹೋಗ್ತಾ ಇರಬೇಕು ಅಂತ ಒಂದು ಬೈಕ್ ಕೊಡು ಸ್ವಾಮಿ. ನಂಗೆ ಆಯ್ತು. ಆಮೇಲೆ ರೋಡಲ್ಲಿ ಹೋಗ್ತಾ ಇದ್ರೆ ಟ್ರಾಫಿಕ್ ಇರಬಾರ್ದು ಅಂತ ರೋಡ್ಸ್ ಇರಬೇಕು ಸ್ವಾಮಿ. ನನಗೆ ಆಯ್ತು. ಆಮೇಲೆ ನಂದು ಯಾವತ್ತೂ ನನ್ನ ಪರ್ಸ್ ಖಾಲಿ ಆಗದಿರೋ ದುಡ್ಡು ಇರಬೇಕು ಸ್ವಾಮಿ ನನಗೆ. ಸೊ ಆಯ್ತು. ಆಮೇಲೆ ನಾನೇನಾದ್ರು ಬೈಕಿಂದ ಕೆಳಗಡೆ ಬಿದ್ದೋಗ್ಬಿಟ್ರೆ ರಕ್ತನೇ ಬರಬಾರ್ದು ಅಂತ ರೋಡಲ್ಲಿ ಹೋಗ್ಬೇಕು ಸ್ವಾಮಿ. ಆಯ್ತು. ಆಮೇಲೆ ನಾನು ಹೋಗೋ ರೋಡು ಕಲ್ಲಿಂದ ಇರಬಾರ್ದು ಸ್ವಾಮಿ, ಸ್ಪಾಂಜಲ್ಲಿ ಇರಬೇಕು. ಆಯ್ತು. ಆಮೇಲೆ ನನ್ನ ಬೈಕಿಂದ ಕುತ್ಕೊಳ್ಳೋದಕ್ಕೆ ಒಬ್ಬ ಹುಡುಗಿ ಕೊಡು ಸ್ವಾಮಿ. ನನ್ನ ಬೈಕಿಂದ ಕುತ್ಕೊಳ್ಳೋದಕ್ಕೆ ಒಬ್ಬ ಹುಡುಗಿ ಕೊಡು ಸ್ವಾಮಿ. ಆ ಹುಡುಗಿ ಹೆಂಗಿರ್ಬೇಕಂತ ಹೇಳಿದ್ರೆ, ಸೊ ನಾನು ಏನಾದ್ರು ಶಾಪಿಂಗ್ ಕರ್ಕೊಂಡು ಹೋದ್ರೆ ಆ ಬಿಲ್ಲೆಲ್ಲ ಹುಡುಗಿನೇ ಪೇ ಮಾಡೋ ತರ ಹುಡುಗಿ ಕೊಡು ಸ್ವಾಮಿ. ಆಯ್ತು. ಆಮೇಲೆ ಸಾಕು ಕೊಡು. ಇದು ಡಿಸ್ಟರ್ಬ್ ಮಾಡ್ಬೇಡ್ರಿ, ಒಂದೇ ಸೆಕೆಂಡ್ ಪ್ಲೀಸ್, ಟೈಮ್ ಕಡಿಮೆ ಇನ್ನು ಎಷ್ಟಿದೆ ನಿಮ್ದು? ನಾನು ಹೇಳಿದ್ ಒಂದ್ ಕೋರ್ಕೊಂಡು ಕೊಡಿ. ನೀವೆಲ್ಲ ದೊಡ್ಡದಾಗಿ ಕೊಡ್ಕೊಂತ, ಅಟ್ಲೀಸ್ಟ್ ನಾನು ಚಿಕ್ಕದಾಗಿ ಕೊಡ್ಕೊಂತ ತಿಂತಾನೆ, ಅಟ್ಲೀಸ್ಟ್ ಮಾಡ್ಕೊಂತೀನಿ. ಅಗೋ ನನಗೆ ಇವಾಗ ಸುಣ್ಣ ಬಂತು. ನೀನ್ ಏನ್ ಕೋರಿದ್ರು ಆಗೋ ಚಾನ್ಸೇ ಇಲ್ಲ. ಅದೆಲ್ಲ ಯಾಕೆ ನಮ್ಮ ಮಾತಾಗ ನಿಮ್ಮ ಆಗೋದಿಲ್ಲ. ಅದೆಲ್ಲ ಕೊಡಿ, ನಂಗೆ ಒಂದೇ ಒಂದು ಐತೆ, ಒಂದೇ ಒಂದು ಐತೆ, ಒಂದೇ ಒಂದು ಸರ್ ದಯವಿಟ್ಟು ಕೊಡ್ರಿ ಪ್ಲೀಸ್, ಒಂದೇ ಒಂದು ಕೊಡ್ಕೊಂಡ್ಬಿಡ್ತೀನಿ. ನಾನು ಎಲೆಕ್ಷನ್ ನಿಂತು ಗೆಲ್ಬೇಕು ನಮ್ಮ ಏರಿಯಾಗ. ನಾನೇ ಸಾಕ್ಬಿಡ್ರಿ ನಿಮ್ದು ನಿಜವಾಗ್ಲೂ 20 ಕೋಟಿ ದುಡ್ಡು ಅಂತೀರಾ, ಪೊಲಿಟಿಕಲ್ ಅಂತೀರಾ, ಇಂಟರ್ನ್ಯಾಷನಲ್ ಟ್ರಿಪ್ ಅಂತೀರಾ, ಒಳ್ಳೆ ಜಾಬ್ ಅಂತೀರಾ, ಪ್ರಮೋಷನ್ ಅಂತೀರಾ. ನಾನು ದಿನ ಗುಡ್ಸ್ಲು ಮಾಡಿ ಇಲ್ಲಿ ಕೊಡಿ. ಆಯ್ತು ಬೇಗ ಇನ್ನೂ ಇದೆ ನನ್ ಜಾಸ್ತಿ ಕೋರ್ಕೊಳ್ಳೋದು. ಒಂದ್ ಕೋರ್ಕೊಂಡು ಬೆದ್ದೋಗ್ಬೇಕು. ಆಯ್ತು ಸ್ವಾಮಿ, ಸರಿ ಸರ್. ಸೊ ನನ್ಕ ಮದುವೆ ಮಾಡ್ಕೊಳಕ ಒಳ್ಳೆ ಫಾರಿನ್ ಹುಡುಗಿನ ಒಂದು 4 ಜನ ಕೊಡು ಸ್ವಾಮಿ. ಸೊ ಅದೊಂದು ಸಾಕು. ಫಾರಿನ್ ಹುಡುಗಿನ ಒಂದು 4 ಜನ ಕೊಡು ಸ್ವಾಮಿ. ಸೊ ಅದೊಂದು ಸಾಕು. ಬರೀ ಇಂಥದೆಯ ಒಂದು ಸಾಲದು 4 ಸಾಲದು. ನಿನ್ ಬುದ್ಧಿಗಳೆಲ್ಲ ಗೊತ್ತಾಗ್ಲಿ ಅಂತಾನೆ ನಾನು ಹೇಳ್ತಾ ಇರೋದು ನಿನಗೆ. ಮಾಡಿದ್ದು ಇಷ್ಟೊತ್ತು ಏನ್ ಬುದ್ಧಿಗಳು ನಾನೇನ್ ಮಾಡಿದೆ? ಫಾರಿನ್ ಹುಡ್ಗಿರ್ಬೇಕ ನಿಂಗೆ ಮದ್ವೆ ಆಗಕ್ಕೆ? ಅದು ಒಬ್ಬೊಬ್ರಲ್ಲಿ 4 ಅಲ್ಲ, ದೇವ್ರು ಕೊಡ್ರೆ ಏನ್ ದೇವ್ರು ಕೊಡ್ತಾರೆ? ನಿಮ್ ಬುದ್ಧಿ ತಿಳ್ಕೊಳ್ಳೋಣ ಅಂತ ನಾನು ಇಷ್ಟೊತ್ತು ಇದೆಲ್ಲ ಕತೆ ಹೊಡೆದಿದ್ದು. ಅಂದ್ರೆ ಅದನ್ನ ಹೇಳ್ತಲ್ವಾ, ನಿನ್ನು ಒಳಗಡೆ ಏನೇನಿದೆ ಅದೆಲ್ಲ ಈಚೆಗೆ ಹಾಕ್ಸಕ್ಕೆ ಅಂತ ನಾನು ಮಾಡಿದ್ದು. ಬರೀ ಸೆಕ್ಯೂರಿಟಿಗೆ ಹುಡುಗಿರ್ಬೇಕು, ಮದ್ವೆ ಆಗಕ್ಕೆ ಹುಡುಗಿರ್ಬೇಕು, ಅನ್ಕೊಂಡು ಫಾರಿನ್ ಹುಡುಗಿರು 4 ಜನ. ಅಂದ್ರೆ ಇಂಡಿಯಾದಲ್ಲಿ ತಪ್ಪೇನೋ, ಅದು ಫಾರಿನ್ ಅಲ್ಲಿ ತಪ್ಪಿಲ್ವಲ್ಲ? ಅಲ್ಲ, ಇದು ಮ್ಯಾಜಿಕ್ ಬಾಲ್ ಅಲ್ವಾ? ಅನ್ಕೊಂಡಿದ್ದು ಆಗುತ್ತೆ ಅಂತ ಹೇಳಿದ್ರೆ ನಿಮ್ ಬುದ್ಧಿ ತಿಳ್ಕೊಳಕ್ಕೆ ಅಂತ ನಾನು ಹೇಳಿದ್. ನಾನು ನಿಮ್ಗೆ ಡಿ ಮಾರ್ಟಲ್ಲಿ 20 ರೂಪಾಯಿ ಕೊಟ್ರೆ ಸಿಗೋಂತ ಬಾಲಿದು. 20 ರೂಪಾಯಿ ಬಾಲ್ನ ಮ್ಯಾಜಿಕ್ ಬಾಲು 75 ವರ್ಷ ಬ್ರಹ್ಮ ಮುಹೂರ್ತ. ಹೌದು. ನನ್ಗೆ ಸುಳ್ಳು ಹೇಳಿದ್ರಿ ಹಂಗಾದ್ರೆ ನೀವು? ನಿಮ್ ಮನೆಗೆಲ್ಲ ಫೋನ್ ಮಾಡ್ಬಿಟ್ಟು ನಿಮ್ ಬಗ್ಗೆ ಎಲ್ಲಾರ್ಗು ಹೇಳ್ತೀನಿ ಹೋಗಿ. ಏನಂತ ಹೇಳ್ತೀರಾ? ನಿಮ್ದು ಏನೇನ್ ಕೋರಿಕೆಗಳು, ಏನೇನ್ ಕೇಳ್ಕೊಂತ ಇದ್ಯಾ, ಏನೇನಿದೆ ಅಂತ ಹೇಳ್ಬಿಟ್ಟೆ. ನಮ್ಮ ನಿಮ್ಮ ಬಗ್ಗೆ ಅದೇನೋ ದೇವ್ರ ಬಾಲು ಅಂತ ಹೇಳಿದ ತಕ್ಷಣ ಆಸೆಗಳು ಒದ್ಕೊಂಡ್ ಗೊತ್ತಾಯ್ತು ಬಿಡಿ. ಆಸೆಗಳು ಒತ್ಕೊಂಡು ಆಚೆ ಬರುತ್ತೆ. ಮನೆಗೆಲ್ಲ ಏನೇ ಕೇಳ್ತೀರಾ? ಹೇಳ್ತೀನಿ ನಾನು. ಹೇಳ್ತೀನಿ, ಮನೇಲಿ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ಮಾಡಕೋಬೇಡಿ ಪ್ಲೀಸ್. ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಪ್ಲೀಸ್. ಅಷ್ಟೇ ಕುತ್ಕೊಂಡು ನೋಡೋಗ್ಬಿಟ್ಟ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನೋ ಗೊತ್ತಾಗ್ತಿಲ್ಲಪ್ಪ.